ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ಮಿತ್ರರೇ, ಹಿಂದಿನ ವಿಡಿಯೋದಲ್ಲಿ ಅಂದರೆ 34ನೇ ವಿಡಿಯೋದಲ್ಲಿ, ಬ್ರಹ್ಮಸೂತ್ರದ 34ನೇ ವಿಡಿಯೋದಲ್ಲಿ ಕೊನೆಗೆ ಈ ರಾಜನು, ಯಾವ ರಾಜ? ಪ್ರವಾಹಣ ಅನ್ನುವ ರಾಜನು ಶ್ವೇತಕೇತುವಿಗೆ 5 ಪ್ರಶ್ನೆಗಳನ್ನು ಕೇಳುತ್ತಾನೆ ಅಂತ ಹೇಳಿದೆ. ಯಾವ 5 ಪ್ರಶ್ನೆಗಳು ಅಂತ ಇನ್ನೊಂದು ಸಲ ಹೇಳ್ತಾನೆ. ಸತ್ತ ನಂತರ ಜೀವನು ಎಲ್ಲಿಗೆ ಹೋಗುತ್ತಾನೆ, ಮೊದಲನೇ ಪ್ರಶ್ನೆ. ಹಾಗೆ ಹೋದ ಜೀವಾತ್ಮನು ಯಾವಾಗ ಈ ಜಗತ್ತಿಗೆ ವಾಪಸ್ಸು ಬರುತ್ತಾನೆ ಮತ್ತು ಹೇಗೆ ಬರುತ್ತಾನೆ ಅನ್ನೋದು ಎರಡನೇ ಪ್ರಶ್ನೆ. ದೇವಯಾನ ಹಾಗೂ ಪಿತೃಯಾನಕ್ಕಿರೋ ವ್ಯತ್ಯಾಸಗಳೇನು ಅನ್ನೋದು ಮೂರನೇ ಪ್ರಶ್ನೆ. ಇಲ್ಲಿಂದ ಅಂದರೆ ಈ ಲೋಕದಿಂದ ಬೇರೆ ಲೋಕಗಳಿಗೆ ಹೋದ ಜೀವಗಳಿಗೆ ಆ ಲೋಕದಲ್ಲಿ ತುಂಬ ನಿಬಿಡತೆ, ರಶ್ ಇರುವುದಿಲ್ಲ, ಯಾಕೆ ಅನ್ನೋದು 4ನೇ ಪ್ರಶ್ನೆ. 5ನೇ ಆಹುತಿ ಅಥವಾ ಜಲ ಆಹುತಿ ಕೊಟ್ಟಾಗ ಆ ನೀರು, ಅಂದರೆ ಆ ಜಲಾಹುತಿ ಕೊಟ್ಟ ನೀರು ಹೇಗೆ ಮನುಷ್ಯ ಅಂದರೆ ಪುರುಷನಾಗುತ್ತಾನೆ, ಇದು 5 ಪ್ರಶ್ನೆಗಳು. ರಾಜ ಶ್ವೇತಕೇತು ಕೇಳ್ತಾನೆ, ಇದು ನಿಂಗೆ ಗೊತ್ತಿದೆಯೋ ಅಂತ ಕೇಳ್ತಾನೆ. ಆಗ ಶ್ವೇತಕೇತು ಅತ್ಯಂತ ಆಶ್ಚರ್ಯಭರಿತನಾಗಿ ಹೇಳ್ತಾನೆ, ಇದು ಯಾವುದೂ ನನಗೆ ಗೊತ್ತಿಲ್ಲ ಅಂತ. ನೀವು ಕೇಳಿದ ಈ 5 ಪ್ರಶ್ನೆಗಳಲ್ಲಿ ನನಗೆ ಯಾವುದೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಶ್ವೇತಕೇತು ಹೇಳ್ತಾನೆ, ನನಗೆ ಇದರಲ್ಲಿ ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಹಾಗಾದ್ರೆ ನೀನು ಒಂದು ಕೆಲಸ ಮಾಡಪ್ಪ, ನಾನು ನಮ್ಮ ತಂದೆಯವರಲ್ಲಿ ಕೇಳಿ ಬಂದು ನಿಮಗೆ ಆನ್ಸರ್ ಹೇಳ್ತೇನೆ ಅಂತ ಶ್ವೇತಕೇತು ಹೇಳ್ತಾನೆ. ತಮ್ಮ ತಂದೆಯಲ್ಲಿ ವಾಪಸ್ಸು ಶ್ವೇತಕೇತು ಹಿಂದಿರುಗ್ತಾನೆ. ತಂದೆಗೆ ಇದೇ ಪ್ರಶ್ನೆಯನ್ನು ಕೇಳ್ತಾನೆ ಮತ್ತು ತಂದೆ ಹೇಳ್ತಾನೆ, ನನಗೂ ಈ ವಿಷಯ ಗೊತ್ತಿಲ್ಲ ಅಂತ. ನೋಡಿ, ಇದು ಚೆನ್ನಾಗಿದೆ. ಮಗನಾದ ಶ್ವೇತಕೇತು ತನ್ನ ಗುರುವಾದ ತಂದೆಗೆ ಈ ಪ್ರಶ್ನೆಯನ್ನು ಕೇಳಿ, ರಾಜನು ಈ ಪ್ರಶ್ನೆಯನ್ನು ಕೇಳಿದ್ದಾನೆ, ನಿಮಗೆ ಇದಕ್ಕೆ ನನಗೆ ಆನ್ಸರ್ ಹೇಳಿ ಅಂತ ಹೇಳಿದಾಗ ಅತ್ಯಂತ ಪ್ರಾಮಾಣಿಕನಾದ ಋಷಿ ಹೇಳ್ತಾನೆ, ನನಗೂ ಈ ವಿಷಯ ಗೊತ್ತಿಲ್ಲ. ನಾವೊಂದು ಕೆಲಸ ಮಾಡೋಣ, ಇಬ್ಬರೂ ಹೋಗಿ ಆ ರಾಜನನ್ನೇ ಕೇಳೋಣ, ರಾಜ ಪ್ರವಾಹಣನನ್ನೇ ಕೇಳೋಣ, ಇದಕ್ಕೆ ಆನ್ಸರ್ ಏನು ಅಂತ. ಹಾಗಾಗಿ ಇಬ್ಬರೂ ಹೋಗಿ ರಾಜನಲ್ಲಿ ಹೋಗ್ತಾರೆ. ರಾಜ ಅವರಿಗೆ ಸನ್ಮಾನ ಮಾಡಿ ಅವರ ಪ್ರಶ್ನೆಯನ್ನು ಕೇಳಿ ಹೇಳ್ತಾನೆ, ನಿಜವಾಗಿ ಆದರೆ ಬ್ರಾಹ್ಮಣರಿಗೆ ಕ್ಷತ್ರಿಯನಾದ ನಾನು ಉಪದೇಶ ಮಾಡಬಾರ್ದು, ಬ್ರಾಹ್ಮಣರು ಕ್ಷತ್ರಿಯರಿಗೆ ಉಪದೇಶ ಮಾಡಬೇಕು. ಆದರೆ ಪರಿಸ್ಥಿತಿ ಏನಾಗಿದೆ ಅಂದರೆ ಕ್ಷತ್ರಿಯನಾದ ನಾನೇ ಬ್ರಾಹ್ಮಣರಿಗೆ ಉಪದೇಶ ಮಾಡೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ಬ್ರಹ್ಮವಿದ್ಯೆಯು ಯಾವಾಗಲೂ ಬ್ರಾಹ್ಮಣರಿಂದ ಉಳಿದವರಿಗೆ ಹೋಗಬೇಕು ಅಂತ ಹೇಳ್ತಾ, ಆದರೂ ಅಂತ ಹೇಳ್ತಾನೆ, ತಾನು ಈ ಕ್ಷತ್ರಿಯರಿಂದ ಕಾಪಾಡಲ್ಪಟ್ಟ ಈ ಬ್ರಹ್ಮವಿದ್ಯೆಯನ್ನು ಮೊದಲನೇದಾಗಿ ನಾನು ಬ್ರಾಹ್ಮಣರಾದ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಧ್ಯಾತ್ಮಿಕ ಮಿತ್ರರೇ, ಇಲ್ಲಿ ಮೊದಲಾಗಿ ನಾವು ಈವರೆಗೆ ತಿಳಿದುಕೊಂಡ ಒಂದು ಭಾವನೆ ನೋಡಿ, ಈ ವಿಚಾರದಿಂದ ನಮಗೆ ಸ್ವಲ್ಪ ಆಶ್ಚರ್ಯಕರವಾಗಿ ಹೊರಹೊಮ್ಮುತ್ತದೆ. ನಾವು ಆಧ್ಯಾತ್ಮಿಕ ವಿದ್ಯೆಯು, ಬ್ರಹ್ಮವಿದ್ಯೆಯು ಬ್ರಾಹ್ಮಣರಲ್ಲಿ ಮೊದಲನೇದಾಗಿ ಇತ್ತು ಅಂದರೆ ಅಲ್ಲ, ಕ್ಷತ್ರಿಯರಲ್ಲಿ ಇತ್ತು ಅಂತ ಇಲ್ಲಿ ಗೊತ್ತಾಗತ್ತೆ. ಕ್ಷತ್ರಿಯ ರಾಜನು ಬ್ರಾಹ್ಮಣರಿಗೆ ಮೊದಲನೇದಾಗಿ ಉಪದೇಶಿಸಿದ ಅಂತ ಇಲ್ಲಿ ಮೊದಲಾಗಿ ಒಂದು ತಿಳುವಳಿಕೆ ಬರುತ್ತೆ. ಮತ್ತು ಎರಡನೇದಾಗಿ ಈ ಬ್ರಹ್ಮವಿದ್ಯೆಯನ್ನು ಪಡೆಯಲು ಎಲ್ಲರೂ ಅರ್ಹರು ಅನ್ನುವ ಎಲ್ಲ ತಿಳುವಳಿಕೆ ಬರುತ್ತೆ. ಈ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ಳಿಕ್ಕೆ, ನೀವು ವೇದ ತಿಳ್ಕೊಳ್ಳಿಕ್ಕೆ ಈ ಯಜ್ಞೋಪವೀತದ ಅರ್ಹತೆ ಬೇಕಾಗತ್ತೆ. ವೇದ ಓದಲಿಕ್ಕೆ ತ್ರೈವರ್ಣಿಕರಿಗೆ, ಅಂದರೆ ಯಾರು ಯಜ್ಞೋಪವೀತವನ್ನು ಧಾರಣೆ ಮಾಡ್ತಾರೋ ಅವರಿಗೆ ಮಾತ್ರ ಅಧಿಕಾರ ಇದೆ. ಆದರೆ ಬ್ರಹ್ಮವಿದ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಇಲ್ಲಿ ಲಿಂಗಭೇದವಿಲ್ಲ, ಸ್ತ್ರೀಯರಿಗೂ ಪುರುಷರಷ್ಟೇ ಅಧಿಕಾರವಿದೆ. ಎಲ್ಲ ಜಾತಿಗಳವರಿಗೂ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಸಮಾನವಾದ ಅಧಿಕಾರವಿದೆ. ಸಾಧ್ಯವಿದ್ದರೆ ಪ್ರಾಣಿ ಪಕ್ಷಿಗಳಿಗೂ ಅಧಿಕಾರ ಇದೆ. ಆದರೆ ಅವರ ಬುದ್ಧಿಮಟ್ಟ ಮತ್ತು
ಸಾಕಾಗೋದಿಲ್ಲ. ಮೋಕ್ಷ ಮೋಕ್ಷಾಕಾಂಕ್ಷಿಯಾದ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲ ಮನುಷ್ಯರಿಗೂ ಬ್ರಹ್ಮವಿದ್ಯೆಯನ್ನು ತಿಳ್ಕೊಳ್ಳುವ ಅರ್ಹತೆ ಇದೆ ಅಂತಲೂ ನಾವು ತಿಳ್ಕೊಳ್ಬೇಕು. ಈಗ ರಾಜ ಹೇಳ್ತಾನೆ, ನಾನು 5ನೇ ಪ್ರಶ್ನೆಯಿಂದ ಪ್ರಾರಂಭಿಸಿ ಉತ್ತರಗಳನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಏನು 5ನೇ ಪ್ರಶ್ನೆ ಏನಾಗಿತ್ತು? 5ನೇ ಆಹುತಿ ಅಥವಾ ಜಲ ಆಹುತಿ ಕೊಟ್ಟಾಗ ಆ ನೀರು ಅಥವಾ ಜಲ ಆಹುತಿ ಹೇಗೆ ಮನುಷ್ಯ ರೂಪವನ್ನು ಅಥವಾ ಪುರುಷ ರೂಪವನ್ನು ಹೊಂದುತ್ತದೆ ಅನ್ನೋದು 5ನೇ ಪ್ರಶ್ನೆ ಆಗಿತ್ತು. ರಾಜ ಆ 5ನೇ ಪ್ರಶ್ನೆಯನ್ನು ಮೊದಲಾಗಿ ತಗೊಂಡು ಉಳಿದದ್ದಕ್ಕೆಲ್ಲ ಆನ್ಸರ್ ಹೇಳ್ತಾನೆ. ನೋಡಿ, ರಾಜ ಹೇಳ್ತಾನೆ, 5ನೇ ಆಹುತಿಯಾದ ಜಲ ಆಹುತಿ ಹೇಗೆ ಪುರುಷನಾಗುತ್ತಾನೆ ಅಂತ ರಾಜ ವಿವರಿಸ್ತಾ ಹೋಗ್ತಾನೆ. ಇದನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ಅಗ್ನಿವಿದ್ಯೆ ಅಂತ ಕರೀತಾರೆ. ಇದನ್ನು ಅಗ್ನಿವಿದ್ಯೆ ಅಂತ ಕರೀತಾರೆ. ಇದನ್ನು ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡಿಕೊಳ್ಬೇಕು. ಏನಿದು ಅಗ್ನಿವಿದ್ಯೆ ಅಂದರೆ? ದ್ಯೂಲೋಕ ಅಥವಾ ದೇವಲೋಕ. ದ್ಯೂಲೋಕ ಅಂದರೆ ಮುಖ್ಯವಾಗಿ 3 ಲೋಕಗಳು. ಒಂದು ಪಿತೃಲೋಕ, ಈ ಲೋಕ, ಪಿತೃಲೋಕ ಮತ್ತು ದೇವಲೋಕ, ದ್ಯುಲೋಕ. ಈ 3 ಲೋಕಗಳನ್ನು ಮುಖ್ಯವಾಗಿ ನಾವು ಪರಿಗಣಿಸ್ತೇವೆ. ಈಗ ನೋಡಿ ಹೇಳ್ತದೆ, ದ್ಯುಲೋಕ ಅಗ್ನಿಯಲ್ಲಿ ಮೊದಲನೆಯ ಆಹುತಿ ಶ್ರದ್ಧೆ. ಅಂದರೆ ದ್ಯುಲೋಕ ಅಗ್ನಿಯಲ್ಲಿ, ದ್ಯುಲೋಕವನ್ನು ಅಗ್ನಿ ಅಂತ ತೆಗೆದುಕೊಂಡಾಗ ಅಗ್ನಿಗೆ ನಾವು ಆಹುತಿ ಹಾಕ್ತೇವಲ್ಲ, ತುಪ್ಪದ ಆಹುತಿ, ಈ ಥರ ಆಹುತಿ ಹಾಕಿದಾಗ ಮೊದಲನೇ ಆಹುತಿ ಶ್ರದ್ಧೆ. ಎಲ್ಲಿ? ದ್ಯುಲೋಕದಲ್ಲಿ ಆಯಿತು. ದ್ಯುಲೋಕದಲ್ಲಿ ಮನಸ್ಸನ್ನು ತಗೊಂಡೋಗಿ, ದ್ಯುಲೋಕದಲ್ಲಿ ಮೊದಲನೇ ಆಹುತಿ ಯಾವುದು? ಶ್ರದ್ಧೆ. ದ್ಯುಲೋಕದಲ್ಲಿ ಮೊದಲನೇ ಆಹುತಿಯಾದ ಶ್ರದ್ಧೆಯನ್ನು ಅರ್ಪಿಸಿದಾಗ, ದ್ಯುಲೋಕದಲ್ಲಿ ಮತ್ತೆ ಹೇಳ್ತಾ ಇದ್ದೇನೆ ನಾನು, ದ್ಯುಲೋಕದಲ್ಲಿ ದೇವಲೋಕದಲ್ಲಿ ಮೊದಲನೇ ಆಹುತಿಯಾದ ಶ್ರದ್ಧೆಯನ್ನು ಅರ್ಪಿಸಿದಾಗ ಏನು ಸೃಷ್ಟಿಯಾಗತ್ತೆ ಅಂದರೆ ಸೋಮ ಸೃಷ್ಟಿಯಾಗತ್ತೆ ಅಂತಾರೆ. ನೀವು ಸೋಮರಸ ಅಂತ ತಿಳ್ಕೊಳ್ಬೋದು, ಸೋಮರಾಜ ಅಂತ ತಿಳ್ಕೊಳ್ಬೋದು. ಹಾಗಾದರೆ ದ್ಯುಲೋಕದಲ್ಲಿ ಶ್ರದ್ಧೆ ಅನ್ನುವ ಆಹುತಿಯನ್ನು ಕೊಟ್ಟಾಗ ಮೊದಲನೇದಾಗಿ ಅದರಿಂದ ಸಿದ್ಧಿಯಾಗೋದೇನು ಅಂದರೆ ಸೋಮರಾಜ ಅಥವಾ ಸೋಮರಸ, ಇದು ಉತ್ಪತ್ತಿ ಆಗುತ್ತದೆ. ಆಯಿತು, ಮೊದಲನೇ ಆಯಿತು, ಮೊದಲನೇ ಸ್ಟೇಜ್. ಮುಂದೆ ಏನಾಗತ್ತೆ? ಮುಂದೆ ಮೋಡ ಅನ್ನುವ ಅಗ್ನಿಯಲ್ಲಿ, ಮೋಡ ಕ್ಲೌಡ್ಸ್ ಕಾಣಿಸುತ್ತೆ ಅಲ್ಲ, ಇದನ್ನೀಗ ಅಗ್ನಿ ಅಂತ ತಗೊಳ್ತಾ ಇದ್ದಾರೆ, ಅಗ್ನಿ ಅಂತ ಹೇಳ್ತಾ ಇದ್ದಾರೆ. ಈ ಮೋಡವೆಂಬ ಅಗ್ನಿಯಲ್ಲಿ ಸೋಮವೆಂಬ ಆಹುತಿಯನ್ನು ಕೊಟ್ಟಾಗ ಸೋಮರಸ ಉಂಟಾಯಿತು ಅಂತ ಹೇಳ್ದವನು. ಆ ಸೋಮರಸವನ್ನು ಮೋಡ ಅನ್ನುವ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟಾಗ ಅದರಿಂದ ರಿಸಲ್ಟ್ ಏನು ಬಂತು? ಮಳೆ ಸೃಷ್ಟಿಯಾಗುತ್ತದೆ. ಸರಿ, 2ನೇ ಸ್ಟೇಜ್ ಆಯಿತು. ಈಗ ಮೂರನೇದಾಗಿ ಮೂರನೇ ಆಹುತಿಯಾದ ಮಳೆಯನ್ನು ಪೃಥ್ವಿ ಎಂಬುವ ಅಗ್ನಿಗೆ ಅರ್ಪಿಸಿದಾಗ, ಅಂದರೆ ಮೋಡದಿಂದ ಮಳೆ ಸುರಿದು ಪೃಥ್ವಿ ಅಂದರೆ ಈ ಭೂಲೋಕಕ್ಕೆ ಬಿದ್ದಾಗ ಅಂತ ಅರ್ಥ. ಇಲ್ಲಿ ಪೃಥ್ವಿಯನ್ನು ಅಗ್ನಿ ಅಂತ ತಗೊಳ್ತಾರೆ, ಆ ಮಳೆ ಬೀಳತ್ತೆ ಅಲ್ಲ, ಅದನ್ನು ಆಹುತಿ ಅಂತ ತಗೊಳ್ತಾ ಇದ್ದಾರೆ. ಪೃಥ್ವಿಗೆ ಅರ್ಪಿಸಿದಾಗ ಅದರಲ್ಲಿ ಉಂಟಾಗೋದೇನು ಅಂದರೆ ಅನ್ನ ಅಂದರೆ ಏನು? ಸೀರಿಯಲ್ಸ್ ಅಂತ ಹೇಳ್ತೇವಲ್ಲ, ನಾನಾ ರೀತಿ ಅಕ್ಕಿ, ಗೋಧಿ, ರಾಗಿ, ಅನ್ನವು ಉಂಟಾಗುತ್ತದೆ. ಮೂರನೇದು ಹೇಳಿತು. ಪುರುಷನಿಗೆ ಈಗ ಈ ಅನ್ನ ಉಂಟಾಗುತ್ತದೆ, ಆಯಿತು. ಪುರುಷನಿಗೆ ಈ ಪುರುಷ ಅನ್ನುವ ಅಗ್ನಿಗೆ ಅಂತ ನೀವು ಬೇಕಾದ ತಗೊಳ್ಳಿ. ಈ ಅನ್ನವನ್ನು, ಅಂದರೆ ಈಗ ಅನ್ನ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಆಹುತಿಯನ್ನು ಕೊಟ್ಟಾಗ
ವೀರ್ಯ ಉಂಟಾಗುತ್ತದೆ. ರಿಸಲ್ಟ್ ಏನಾಯಿತು? ವೀರ್ಯ ಉಂಟಾಗುತ್ತದೆ. ಈ ವೀರ್ಯವನ್ನು ಐದನೇದಾಗಿ ಈ ವೀರ್ಯ ಎಲ್ಲಿ ಉಂಟಾಗುತ್ತೆ? ಪುರುಷನಲ್ಲಿ ಉಂಟಾಗುತ್ತದೆ. ಈ ವೀರ್ಯವನ್ನು ಹೆಣ್ಣು ಎಂಬುದನ್ನುವ ಅಗ್ನಿಯಲ್ಲಿ, ಇಲ್ಲಿ ಹೆಣ್ಣನ್ನು ಅಗ್ನಿ ಅಂತ ತಗೊಂಡಿದ್ದಾರೆ ನೋಡಿ, ಹೆಣ್ಣು ಅನ್ನುವ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ, ಅಂದರೆ ಸಂಭೋಗ ಮಾಡಿದಾಗ ಅಂತ ಅರ್ಥ ಮಾಡ್ಕೊಳ್ಬೇಕು. ಆಹುತಿ ಕೊಟ್ಟಾಗ ಅಂದರೆ ಆ ವೀರ್ಯವನ್ನು ಹೆಣ್ಣಿನ ಯೋನಿಯಲ್ಲಿ ಸ್ರವಿಸಿದಾಗ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಹೆಣ್ಣಿನ ಯೋನಿ ಅನ್ನೋದನ್ನು ಅಗ್ನಿ ಅಂತ ನೀವು ತಗೊಂಡ್ರೆ, ಹೆಣ್ಣನ್ನು ಅಗ್ನಿ ಅಂತ ತಗೊಂಡ್ರೆ, ಆಹುತಿ ಕೊಡ್ತಾ ಇರೋದು ಯಾವುದನ್ನು? ಪುರುಷನ ವೀರ್ಯವನ್ನು ಆಹುತಿ ಕೊಟ್ಟಾಗ ಗರ್ಭ ಉಂಟಾಗುತ್ತದೆ. ರಿಸಲ್ಟ್ ಏನಾಗುತ್ತೆ? ಗರ್ಭ ಉಂಟಾಗುತ್ತದೆ. ಈ ಗರ್ಭವನ್ನು ಪುರುಷ ಅಂತ ಕರೀತಾರೆ. ನೋಡಿ, ಆ ಕ್ವಶನಿಗೆ ಆನ್ಸರ್ ಬಂತು. ಪುರುಷ ಹೇಗೆ ಉಂಟಾಗುತ್ತದೆ? ಈ ಗರ್ಭವನ್ನು ಪುರುಷ ಅಂತ ಕರೀತಾರೆ. ಹೀಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅಗ್ನಿವಿದ್ಯೆಯನ್ನು ಹೇಳಲಾಗಿದೆ. ಇದನ್ನು ಪಂಚಾಗ್ನಿ ವಿದ್ಯೆ ಅಂತ ಹೇಳ್ತಾರೆ. 5 ಅಗ್ನಿಗಳು ಆಯಿತು. ಇಲ್ಲಿ ಇನ್ನೊಂದು ಸಲ ಸ್ವಲ್ಪ ಯೋಚನೆ ಮಾಡಿ, ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಇದು ಸ್ವಲ್ಪ ಕಷ್ಟ ಇದೆ, ಅದಕ್ಕೆ ಇದು ಸ್ವಲ್ಪ ಯೋಚನೆ ಮಾಡಬೇಕು. ದ್ಯುಲೋಕದಲ್ಲಿ, ದೇವಲೋಕ ಅನ್ನೋದೇ ಅಗ್ನಿಯಲ್ಲಿ ಶ್ರದ್ಧೆ ಅನ್ನುವ ಆಹುತಿಯನ್ನು ಕೊಟ್ಟಾಗ ಉಂಟಾಗೋದೇನು? ಸೋಮರಸ ಉಂಟಾಗುತ್ತದೆ. ಈ ಸೋಮರಸವನ್ನು ಮೋಡವೆಂಬ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ ಏನು ಉಂಟಾಗುತ್ತದೆ? ಮಳೆ ಉಂಟಾಗುತ್ತದೆ. ಈ ಮಳೆ ಅನ್ನುವ ಆಹುತಿಯನ್ನು ಪೃಥ್ವಿಯನ್ನು ಅಗ್ನಿಯಲ್ಲಿ ಇಟ್ಟಾಗ ಏನು ಆಗತ್ತೆ? ಅನ್ನವು ಉಂಟಾಗುತ್ತದೆ. ಈ ಪುರುಷನಿಗೆ ಅನ್ನವನ್ನು ಅಂದರೆ ಊಟ ಮಾಡಿದಾಗ ಅಂತ ಅರ್ಥ. ಪುರುಷನಿಗೆ ಅನ್ನವನ್ನು ಆಹುತಿ ಕೊಟ್ಟಾಗ ಏನು ಉಂಟಾಗುತ್ತದೆ? ವೀರ್ಯ ಉಂಟಾಗುತ್ತದೆ. ಈ ವೀರ್ಯ ಅನ್ನುವ ಆಹುತಿಯನ್ನು ಹೆಣ್ಣಿನ ಯೋನಿ ಎಂಬ ಅಗ್ನಿಯಲ್ಲಿ ಅಥವಾ ಹೆಣ್ಣು ಅನ್ನುವ ಅಗ್ನಿಯಲ್ಲಿ ಸ್ರವಿಸಿದಾಗ, ಆಹುತಿ ಕೊಟ್ಟಾಗ ಏನುಂಟಾಗುತ್ತದೆ? ಗರ್ಭ ಉಂಟಾಗುತ್ತದೆ. ಆ ಗರ್ಭವನ್ನೇ ಪುರುಷ ಎಂದು ಕರೆಯುತ್ತಾರೆ ಅಂತ ಹೇಳ್ತಾರೆ. ಹೀಗೆ ಇದನ್ನು ಅಗ್ನಿವಿದ್ಯೆ ಅಂತ ಹೇಳ್ತಾರೆ. ಹೀಗೆ ಹೆಣ್ಣಿನ ಗರ್ಭದಿಂದ ಹೊರಗೆ ಬಂದ ಪುರುಷನು ತನ್ನ ಕರ್ಮಾನುಸಾರ ಮತ್ತು ನಿಗದಿತ ಆಯುಷ್ಯದ ಪ್ರಕಾರ ಆ ದೇಹದ ಪ್ರಾರಬ್ಧ ಕರ್ಮ ಮುಗಿಯುವಲ್ಲಿ ತನಕ ಆ ದೇಹದಲ್ಲಿ ಆ ಜೀವನು ಇರ್ತಾನೆ. ಹೀಗೆ ಆ ದೇಹವನ್ನು ಹೊಂದಿದ ಜೀವನು ತನ್ನ ಪ್ರಾರಬ್ಧ ಕರ್ಮ ಮುಗಿಯುವಲ್ಲಿ ತನಕ ತನ್ನ ಕರ್ಮಾನುಸಾರ ಎಲ್ಲವನ್ನು ಅನುಭವಿಸಿಕೊಂಡು ಆ ದೇಹದಲ್ಲಿ ಇರ್ತಾನೆ. ಹೀಗೆ ಜಲತತ್ವದ ಮೂಲಕ ನಾಮರೂಪಾತ್ಮಕವಾದ ಈ ಜೀವ ಜಗತ್ತು ರಚನೆಯಾಗುತ್ತದೆ. ಅಂದರೆ ಈ ನಾಮರೂಪಾತ್ಮಕ ಅನ್ನೋದು ನಾನು ಹೇಳ್ತೇನೆ, ನಾಮರೂಪಾತ್ಮಕವಾದನ್ನೇ ಜಗತ್ತು ಅಂತ ಹೇಳ್ತಾರೆ. ಈ ಜಗತ್ತಿಗೆ ಆ ಜೀವನು, ಆ ಪುರುಷನು ಪ್ರವೇಶಿಸ್ತಾನೆ. ಈ ವೀರ್ಯಾಣುಗಳೇ ಅಗ್ನಿ, ಜಲ, ಅನ್ನ ತತ್ವಗಳು ಒಟ್ಟು ಸಾರಾಗತ್ತೆ. ಹಾಗಾದರೆ ಈ ವೀರ್ಯ, ಒಂದು ಪುರುಷನ ವೀರ್ಯ ಅಂದರೆ ಏನು? ಅಗ್ನಿ ತತ್ವ, ಜಲತತ್ವ ಮತ್ತು ಅನ್ನ ತತ್ವ, ಈ 3ರ ಮಿಕ್ಸ್ಚರ್ ಒಟ್ಟು ಸಾರವಾಗಿದೆ. ಇದು ಮುಖ್ಯವಾಗಿ ನೀರಿನಿಂದ ಯುಕ್ತವಾಗಿರುವುದರಿಂದ ಇದನ್ನು ಜಲ ಅಂತ ಕರೀತಾರೆ. ಅಂದರೆ ವೀರ್ಯ ನೀರಿನಿಂದ ಯುಕ್ತವಾದ್ದಲ್ವ, ಅದಕ್ಕೆ ಇದನ್ನು ಜಲ ಅಂತ ಕರೀತಾರೆ. ಶ್ರದ್ಧೆ ಅಂದರೆ ಸಂಕಲ್ಪ ಅಂತ ಅರ್ಥ. ಶ್ರದ್ಧೆ ಅಂದರೆ ಏನು? ಸಂಕಲ್ಪ ಅಂತ ಅರ್ಥ. ವೀರ್ಯ ಅಂದರೆ ಜಲ ಅಂತ ಅರ್ಥ. ಆದುದರಿಂದ ಒಂದು ದೇಹದಿಂದ ಜೀವನು ಇನ್ನೊಂದು ದೇಹಕ್ಕೆ ಜಲದ ಮೂಲಕ, ಅಂದರೆ ವೀರ್ಯದ ಮೂಲಕ ಹೋಗುತ್ತಾನೆ. ಹಾಗಾದರೆ
ವೀರ್ಯ ಅಂದ್ರೇನು? ಜೀವ ಅಂತ ಅರ್ಥ. ವೀರ್ಯಾಣುಗಳು ಅಂದರೇನು? ಜೀವಗಳು ಅಂತ ಅರ್ಥ. ಹಾಗಾಗಿ ಜೀವನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವೀರ್ಯಾಣುಗಳ ರೂಪದಿಂದ ಪ್ರವೇಶಿಸುತ್ತಾನೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಜೀವನು ಹಿಂದಿನ ದೇಹ ಬಿಡುವಾಗ ಯಾವ ಕೊನೆಯ ಸಂಕಲ್ಪವನ್ನು ಮಾಡಿರುತ್ತಾನೋ ಅದಕ್ಕೆ ಸರಿಯಾಗಿ ಗರ್ಭವನ್ನು ವೀರ್ಯದ ಮುಖಾಂತರ ಸೇರಿಕೊಳ್ಳುತ್ತಾನೆ. ಭಗವದ್ಗೀತೆಯಲ್ಲಿ ಇದು 8ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ, ಯಾವ ಕೊನೆಯ ಭಾವನೆಯಿಂದ ಒಂದು ಜೀವನು ಆ ದೇಹವನ್ನು ಬಿಟ್ಟಿರುತ್ತಾನೋ ಅವನ ಕೊನೆಯ ಸಂಕಲ್ಪದಂತೆ ಮುಂದಿನ ದೇಹವನ್ನು ಸೇರಿಕೊಳ್ಳುತ್ತಾನೆ. ಹೇಗೆ? ವೀರ್ಯದ ಮುಖಾಂತರ ಸೇರಿಕೊಳ್ಳುತ್ತಾನೆ. ಹಾಗಾಗಿ ಕರ್ಮಕಾಂಡದಲ್ಲಿ ಮತ್ತು ಉಪಾಸನಾ ಕಾಂಡವನ್ನು ಆಚರಿಸುವಾಗ ನಾವು ಕೈಯಲ್ಲಿ ಸ್ವಲ್ಪ ನೀರನ್ನು ಇಟ್ಟುಕೊಂಡು ಸಂಕಲ್ಪ ಮಾಡುತ್ತೇವೆ. ಇಲ್ಲಿ ಯಾವ ಪ್ರಶ್ನೆಗೆ ಆನ್ಸರು ಅಂದರೆ, ನಾವು ಯಾಕೆ ನೀರನ್ನೇ ಇಟ್ಟುಕೊಂಡು ಸಂಕಲ್ಪ ಮಾಡ್ತೇವೆ ಅಂದರೆ ಇದೇ ಬೇಸ. ನೀರನ್ನು ಇಟ್ಟುಕೊಂಡೇ ನಾವು ಸಂಕಲ್ಪ ಮಾಡ್ತೇವೆ ಅನ್ನೋದಕ್ಕೆ ಈ ಪ್ರಶ್ನೆಗೆ ಉತ್ತರ ಬಂತು. ಮುಂದಿನ ಪ್ರಶ್ನೆ ಏನಂದರೆ, ಯಾಕೆ ನಾವು ಜಲವನ್ನೇ ಸಂಕಲ್ಪಕ್ಕೆ ಉಪಯೋಗಿಸುತ್ತೇವೆ? ಯಾಕೆ ಅಗ್ನಿ ಅಥವಾ ಪೃಥ್ವಿ ಅಥವಾ ಅನ್ನ ಮುಂತಾದ ತತ್ವವನ್ನು ಆ ಸ್ಥಾನದಲ್ಲಿ ಯಾಕೆ ಉಪಯೋಗಿಸಲ್ಲ ಅಂದರೆ, ಮುಂದಿನ ಸೂತ್ರ ಇದಕ್ಕೆ ಸ್ಪಷ್ಟವಾಗಿ ಏನು ಉತ್ತರ ಹೇಳತ್ತೆ ಅಂದರೆ, ಪ್ರಾತ್ಮಕತ್ವಾತ್ತು ಭೂಯಸ್ತ್ವಾತ್, ಇದು 3 ತತ್ವಗಳ ಒಟ್ಟುಗೂಡುವಿಕೆ. ಈ ಜಲತತ್ವ ಅನ್ನೋದು ಇದು ಅಗ್ನಿ, ಜಲ, ಅನ್ನ, ಈ 3 ತತ್ವಗಳ ಒಟ್ಟುಗೂಡುವಿಕೆಯಾಗಿದೆ, ಮಿಕ್ಸ್ಚರ್ ಆಗಿದೆ. ಹಾಗಾಗಿ ಜಲತತ್ವವೇ ಹೆಚ್ಚಾಗಿ ಇರುತ್ತದೆ. ಜಲತತ್ವವೇ ಹೆಚ್ಚಾಗಿ ಇರೋದ್ರಿಂದ ಮತ್ತು ವೀರ್ಯವನ್ನು ಜೀವಾತ್ಮನನ್ನು ಜಲತತ್ವದ ಮೂಲಕ ವೀರ್ಯಾಣುಗಳ ಮೂಲಕ ಬೀಜ ರೂಪದಿಂದ ಸೂಕ್ಷ್ಮ ತತ್ವಗಳನ್ನು ಸೇರಿಸಿಕೊಂಡು, ಸೂಕ್ಷ್ಮ ತತ್ವಗಳು ಅಂದರೆ ಏನಾಯ್ತದೆ? ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ, ಪ್ರಾಣ ಮುಂತಾದ ತತ್ವಗಳನ್ನು ಸೇರಿಸಿಕೊಂಡು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾಯಿಸುತ್ತದೆ ಗತಿ. ಅದಕ್ಕೆ ಇದನ್ನು ಕಾರಣವಾರಿ ಎಂದು ಕರೆಯುತ್ತಾರೆ. ಹಾಗಾಗಿ ಪೂಜೆ, ಸಂಕಲ್ಪ ಮುಂತಾದವುಗಳಿಗೆ ನಾವು ಜಲವನ್ನೇ ಉಪಯೋಗಿಸುತ್ತೇವೆ, ಬೇರೆಯದನ್ನು ಉಪಯೋಗಿಸುವುದಿಲ್ಲ. ಮುಖ್ಯವಾಗಿ ಜಲವನ್ನೇ ಉಪಯೋಗಿಸುತ್ತೇವೆ. ಹಾಗಾಗಿ ಮೊದಲು ಸಂಕಲ್ಪದಿಂದ ನೀರಿನ ಸಹಿತ ಆಹುತಿಯನ್ನು ಕೊಡುತ್ತಾರೆ ಅಂತ ತಿಳ್ಕೊಳ್ಬೇಕು ಅನ್ನೋದಕ್ಕೆ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್. ಶ್ರೀಕೃಷ್ಣ ಅರ್ಪಣಮಸ್ತು.